ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬಿಹಾರದ ಚುನಾವಣಾ ಫಲಿತಾಂಶ ಸಾಕಷ್ಟು ಭ್ರಮೆಗಳನ್ನು ಕಳಚಿ ಹಾಕಿದೆ. ನೇಪಾಳ, ಬಾಂಗ್ಲಾದೇಶಗಳ ಹಾಗೆ ಬಿಹಾರದ ಜೆನ್ಜಿ ಆಡಳಿತಾರೂಢ ಪಕ್ಷದ ವಿರುದ್ಧ ಅಲ್ಲಿ ನಿಂತಿಲ್ಲ. ಅಲ್ಲಿನ ಮಹಿಳೆಯರು ನಿತೀಶ್ ಕುಮಾರ್ ಅವರನ್ನೇ ಮತ್ತೆ ಬೆಂಬಲಿಸಿದ್ದಾರೆ. ಮುಸ್ಲಿಂ ಮತಗಳು ಕಾಂಗ್ರೆಸ್ ಮೈತ್ರಿಕೂಟವನ್ನು ಬಿಟ್ಟು ಹೋಗುವುದಿಲ್ಲ ಅನ್ನೋ ಭ್ರಮೆ ಕಳಿಸಿದೆ. ವೋಟ್ ಚೋರಿ ಆರೋಪಗಳು ಚುನಾವಣೆಯಲ್ಲಿ ವರ್ಕೌಟ್ ಆಗಿಲ್ಲ. ಯಾದವ್ ಮುಸ್ಲಿಂ ಸಮೀಕರಣ ಕೈ ಹಿಡಿದಿಲ್ಲ. ಜೊತೆಗೆ ಒಗ್ಗಟ್ಟಲ್ಲಿ ಬಲ ಇದೆ ಮತ್ತು ಜನಪರ ಕೆಲಸಗಳು ಕೈ ಹಿಡಿಯುತ್ತವೆ ಅನ್ನೋದರ ಜೊತೆಗೆ ಚುನಾವಣೆಗಳನ್ನು ಮಾಡೋದಕ್ಕೆ ಅನುಭವ ಬೇಕು. ಪೊಲಿಟಿಷಿಯನ್ ಅನ್ನೋನು ಫುಲ್ ಟೈಮ್ ಕೆಲಸ ಮಾಡಬೇಕು. ಆತ ಸದಾ ಜನರ ನಡುವೆ ಕಾಣಿಸ್ಕೊಳ್ಬೇಕು. ಜನರನ್ನು ಅರ್ಥ ಮಾಡಿಕೊಳ್ಳೋ ಶಕ್ತಿ ಇದ್ದವನು ಮಾತ್ರ ಚುನಾವಣೆಗಳಲ್ಲಿ ಗೆಲ್ತಾನೆ. ಸೋಷಿಯಲ್ ಮೀಡಿಯಾ ಮತ್ತು ಮೀಡಿಯಾ ಹೈಪುಗಳು ಚುನಾವಣೆಯನ್ನು ಗೆಲ್ಲಿಸೋದಿಲ್ಲ ಅನ್ನೋದನ್ನು ಬಿಹಾರದ ಚುನಾವಣೆ ಸಾಬೀತು ಮಾಡಿದೆ. ಇನ್ನು ಈ ಬಾರಿಯ ಚುನಾವಣಾ ಸಮೀಕ್ಷೆಗಳು ಸುಳ್ಳು ಆಗಿಲ್ಲ, ಹಾಗಂತ ನಿಜ ಕೂಡ ಆಗಿಲ್ಲ. ಈ ಬಾರಿಯೂ ಬಿಹಾರದಲ್ಲಿ NDA ಸರ್ಕಾರ ರಚನೆ ಆಗುತ್ತೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದ್ವು. ಆದರೆ ಈ ಪರಿ ಮೆಜಾರಿಟಿಯನ್ನು ಊಹೆ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇನ್ನು ಅತಿ ದೊಡ್ಡ ಪಕ್ಷವಾಗಿ RJD ಎದ್ದು ಬರುತ್ತೆ ಅಂತ ಸಾಕಷ್ಟು ಸಮೀಕ್ಷೆಗಳು ಹೇಳಿದ್ವು. ಅದು ಸುಳ್ಳು ಆಗಿಲ್ಲ. RJD ಮಹಾಗಠಬಂಧನದ ಒಳಗೆ ಅತಿ ದೊಡ್ಡ ಪಕ್ಷವಾಗಿ ಎದ್ದು ಬಂದಿದೆ. ಹಾಗಾದರೆ ಬಿಹಾರದ ಚುನಾವಣಾ ಫಲಿತಾಂಶದ ವಿಶೇಷಗಳೇನು? ಬನ್ನಿ ನೋಡೋಣ. ಗೆಳೆಯರೆ, ಬಿಹಾರದ ಜನ ಮತ್ತೆ ನಿತೀಶ್ ನೇತೃತ್ವದ ಸರ್ಕಾರವನ್ನು ಆಯ್ಕೆ ಮಾಡಿದ್ದಾರೆ. NDA ಮೈತ್ರಿಕೂಟಕ್ಕೆ ಭಾರಿ ಬಹುಮತ ಸಿಕ್ಕಿದೆ. ಈ ಮೂಲಕ ಬಿಹಾರದ ಮುಖ್ಯಮಂತ್ರಿಯಾಗಿ 10ನೇ ಬಾರಿ ನಿತೀಶ್ ಕುಮಾರ್ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ನಾನು ಈ ವಿಡಿಯೋ ಮಾಡುವ ಹೊತ್ತಿಗೆ 201 ಸ್ಥಾನಗಳಲ್ಲಿ NDA ಮೈತ್ರಿಕೂಟ ಮುನ್ನಡೆಯನ್ನು ಸಾಧಿಸಿತ್ತು. ಆ ಪೈಕಿ 83 ಸ್ಥಾನಗಳಲ್ಲಿ JDU ಮುನ್ನಡೆಯನ್ನು ಸಾಧಿಸಿದರೆ 90 ಸ್ಥಾನಗಳಲ್ಲಿ BJP ಮುಂದಿತ್ತು. ಇನ್ನು 19 ಸ್ಥಾನಗಳನ್ನು ರಾಮ್ ವಿಲಾಸ್ ಪಾಸ್ವಾನ್ ಅವರ LJP ಮುಂದಿತ್ತು. RLM 4 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿತ್ತು. ಹಾಗೆ ತೇಜಸ್ವಿ ಯಾದವ್ ನೇತೃತ್ವದ RJD 26 ಕ್ಷೇತ್ರಗಳಲ್ಲಿ, ಕಾಂಗ್ರೆಸ್ 6 ಕ್ಷೇತ್ರಗಳಲ್ಲಿ ಮತ್ತು AIMIM 5 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿತ್ತು. ಕಳೆದ ಬಾರಿಗೆ ಹೋಲಿಕೆ ಮಾಡಿದರೆ ಈ ಬಾರಿ NDA 74 ಹೆಚ್ಚುವರಿ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದರೆ ಮಹಾಗಠಬಂಧನ್ 74 ಸ್ಥಾನಗಳನ್ನು ಕಳೆದುಕೊಳ್ಳುವ ಹಂತದಲ್ಲಿ ಕಾಣ್ತಾ ಇತ್ತು. ಇನ್ನು ಪ್ರಶಾಂತ್ ಕಿಶೋರ್ ಅವರ ಹೊಸ ಜನಸುರಾಜ್ ಪಕ್ಷ ಈ ಬಾರಿ ಅಕೌಂಟನ್ನು ತೆರೆದಿಲ್ಲ. ಆದರೆ ಸರಿಸುಮಾರು 2% ಮತಗಳನ್ನು ಕೀಳುವ ಮೂಲಕ ಈ ಬಾರಿಯ ಚುನಾವಣೆಯಲ್ಲಿ ಕೆಲವರನ್ನು ಸೋಲಿಸುವ ನಿಟ್ಟಲ್ಲಿ ಪ್ರಶಾಂತ್ ಕಿಶೋರ್ ಅವರ ಪಕ್ಷ ಒಂದಷ್ಟು ಪಾತ್ರವನ್ನು ವಹಿಸಿರೋದಂತೂ ಕಾಣ್ತಾ ಇತ್ತು. ಇನ್ನು ಈ ಬಾರಿ NDA ವಿರುದ್ಧ ಮಹಾಗಠಬಂಧನ್ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಂದೋಲನವನ್ನು ಕೈಗೊಳ್ಳಿತು. ಲಾಲು ಪ್ರಸಾದ್ ಯಾದವ್ ಅವರ ಪುತ್ರ ತೇಜಸ್ವಿ ಯಾದವ್ ಅವರನ್ನ ಬಿಹಾರದ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಲಾಯಿತು. ಯಾದವ್ ಮುಸ್ಲಿಂ ಸಮೀಕರಣ ಕೈ ಹಿಡಿಯುತ್ತೆ ಅಂತ ಘಟಬಂಧನ್ ಭಾವಿಸಿತ್ತು. ಜೊತೆಗೆ ರಾಹುಲ್ ಗಾಂಧಿ ಜೆನ್ಜಿ ಆಂದೋಲನವನ್ನು ಶುರು ಮಾಡಿದ್ರು. ಯುವಕರು ಆಡಳಿತಾರೂಢ ಸರ್ಕಾರದ ವಿರುದ್ಧ ದಂಗೆಳ್ತಾರೆ ಅಂತ ರಾಹುಲ್ ಗಾಂಧಿ ಹೇಳಿದರು. ಮೋದಿ ಜೆನ್ಜಿಗೆ ಉತ್ತರ ಕೊಡಬೇಕಿದೆ ಅಂತ ಅಬ್ಬರಿಸಿದ್ರು. ವೋಟ್ ಚೋರಿ ಅಂತ ದೊಡ್ಡ ಮಟ್ಟದಲ್ಲಿ ಗುಲ್ಲೆಬ್ಬಿಸಿದ್ರು. ಚುನಾವಣಾ ಆಯೋಗ ಮಾಡೋದಕ್ಕೆ ಹೋಗ್ತಾ ಇದ್ದ ಸರ್ ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನು ತೀವ್ರವಾಗಿ ವಿರೋಧಿಸ್ತಾ ಬಂದರು. ಇದೆಲ್ಲ ಕೂಡ ಅಲ್ಲಿ ವೋಟ್ ಆಗಿ ಪರಿವರ್ತನೆ ಆಗುತ್ತೆ ಅಂತ ರಾಹುಲ್ ಗಾಂಧಿ ಭಾವಿಸಿದ್ರು. ಆದರೆ ಅವರಿಗೆ ಸಾಕಷ್ಟು ವಿಷಯಗಳು ಅರ್ಥನೇ ಆಗಲಿಲ್ಲ. ಜನರ ಮೂಡೆ ಅರ್ಥವಾಗದ ರಾಹುಲ್ ಅವರನ್ನ ಬಿಹಾರದ ಜನ ಕೂಡ ಸೀರಿಯಸ್ ಆಗಿ ತಗೊಂಡಂತೆ ಕಾಣ್ತಾ ಇಲ್ಲ. ಇನ್ನು ರಾಹುಲ್ ಗಾಂಧಿ ಚುನಾವಣಾ ಪ್ರಚಾರ ಆದರೂ ಎಷ್ಟು ಮಾಡಿದ್ರು, ಎಲ್ಲಿ ಮಾಡಿದ್ರು? ಅವರು ಮೀನು ಹಿಡಿಯೋದಕ್ಕೆ ಹೋದ್ರು, ರಸ್ತೆಯಲ್ಲಿ ಗಾಡಿ ತಳ್ಳುವವರ ಜೊತೆ ವಿಡಿಯೋ ಮಾಡಿಸ್ಕೊಂಡ್ರು, ಪೇಂಟರ್ಗಳ ಕಷ್ಟ ಕೇಳಿ ವಿಡಿಯೋ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚ್ಕೊಂಡ್ರು. ಆದರೆ ಮತದಾರರ ಬಳಿಗೆ ಹೋಗಿದ್ದು, ಅವರನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸಿದ್ದು ತುಂಬಾ ಕಡಿಮೆ. ಹೀಗಾಗಿ ಬಿಹಾರ ಅವರಿಗೆ ಅರ್ಥ ಆಗಿದೆ ಅಂತ ಅನ್ನಿಸ್ತಾ ಇಲ್ಲ. ಹಾಗೆ ಚುನಾವಣೆಗೂ ಮೊದಲು ನಾಯಕರ ಮಟ್ಟದಲ್ಲಿನ ಮಾತುಕತೆಗಳು, ಅವರ ಒಗ್ಗಟ್ಟು, ಒಟ್ಟೊಟ್ಟಾಗಿ ಕಾಣಿಸ್ಕೊಳ್ಳೋದು, ಇದೆಲ್ಲ ಟಿಕೆಟ್ ಹಂಚಿಕೆಯ ಸಂದರ್ಭದಲ್ಲಿ ಹಳಿಸ್ತು. ಅಲ್ಲಿ ಕಾಂಗ್ರೆಸ್ ಹೆಚ್ಚು ಸೀಟುಗಳಿಗೆ ಪಟ್ಟು ಹಿಡಿತು. ಒಂದು ಹಂತದಲ್ಲಿ ನಾವು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡ್ತೀವಿ ಅಂತ RJD ನಾಯಕರು ಹೇಳೋದಕ್ಕೂ ಶುರು ಮಾಡಿದರು. ಕಡೆಗೆ ಅಲ್ಲಿ ಏನೋ ಒಂದು ಸಂಧಾನ ಆಯಿತು. ಆದರೆ ಚುನಾವಣೆಗಳಲ್ಲಿ ಎತ್ತು ಏರಿಗೆ ಎಳೆದ್ರೆ ಕ್ವಾಣ ನೀರಿಗೆ ಎಳೀತು ಅನ್ನೋ ಹಾಗೆ ಘಟಬಂಧನದ ಪಕ್ಷಗಳ ನಡುವೆ ಒಂದು ಬಾಂಧವ್ಯ ಕುದುರಲಿಲ್ಲ. ಮಹಾಗಠಬಂಧನ್ ಈ ಬಾರಿ MY ಸ್ಕೀಮು ಘಟಬಂಧನದ ಕೈ ಹಿಡಿಲಿಲ್ಲ. ಆದರೆ ಅದೇ ರೀತಿಯ ಮತ್ತೊಂದು MY NDA ಕೈ ಹಿಡಿತು. ಗೆಳೆಯರೆ, ಘಟಬಂಧನದ MY ಅಂದ್ರೆ ಮುಸ್ಲಿಂ ಮತ್ತು ಯಾದವ್, ಅದು ಈ ಬಾರಿ ವರ್ಕೌಟ್ ಆದಂತೆ ಕಾಣ್ತಾ ಇಲ್ಲ. ಇವತ್ತು ಬಿಹಾರದ ಪರಿಸ್ಥಿತಿ ಹೇಗಿದೆ ಅಂದರೆ, ಸಾಕಷ್ಟು ವರ್ಷಗಳ ಕಾಲ ಯಾದವ ನಾಯಕರ ಆಳ್ವಿಕೆಯನ್ನು ಕಂಡಿರುವ
ಬಿಹಾರದ ಅತಿ ಹೆಚ್ಚು ಹಿಂದುಳಿದ ಜನಾಂಗ ಇದೆಯಲ್ಲ ಅದು ಒಂದು ಹಂತಕ್ಕೆ ಅಸಮಾಧಾನಗೊಂಡಿತ್ತು. ಒಂದು ಅತೃಪ್ತಿ ಅವರಲ್ಲಿ ಕೂಡ ಹೆಡೆ ಎತ್ತಿತ್ತು. ಬಿಹಾರದಲ್ಲಿ ಯಾದವ ಸಮುದಾಯ ಇವತ್ತು ಎಲ್ಲವನ್ನ ಅನುಭವಿಸ್ತಾ ಇದೆ ಅನ್ನೋ ಒಂದು ಅಸಮಾಧಾನ. ಒಂದು ಕಾಲಕ್ಕೆ ಅಲ್ಲಿ ಠಾಕೂರರು, ಭೂಮಿಹಾರರು, ಬ್ರಾಹ್ಮಣರು ಯಾವ ರೀತಿ ಅಧಿಕಾರವನ್ನು ತಮ್ಮ ಕೈಯಲ್ಲಿ ಹಿಡಿದಿಟ್ಟುಕೊಂಡಿದ್ರೋ ಅದೇ ಥರ ಇತ್ತೀಚಿನ ವರ್ಷಗಳಲ್ಲಿ ಯಾದವರು ಅಧಿಕಾರವನ್ನು ತಮ್ಮ ಕೈಯಲ್ಲಿ ಹಿಡಿದಿಟ್ಟುಕೊಂಡಿದ್ದಾರೆ ಮತ್ತು ಅತಿ ಹೆಚ್ಚು ಹಿಂದುಳಿದ ವರ್ಗಗಳಿಗೆ ಅಧಿಕಾರ ಸಿಗ್ತಾ ಇಲ್ಲ, ಅವರನ್ನು ತುಳಿಯಲಾಗ್ತಾ ಇದೆ ಅನ್ನೋ ಒಂದು ಭಾವನೆ ಅಲ್ಲಿ ಹೊಗೆಯಾಡೋದಕ್ಕೆ ಶುರು ಮಾಡಿತ್ತು. ಅದನ್ನ NDA ಮತ್ತು ನಿತೀಶ್ ಕುಮಾರ್ ಅತ್ಯಂತ ಸಮರ್ಥವಾಗಿ ಬಳಸ್ಕೊಳ್ಳೋದಕ್ಕೆ ಹೋದ್ರು. ಅತ್ಯಂತ ಹಿಂದುಳಿದ ವರ್ಗಗಳಿಗೆ ಅತಿ ಹೆಚ್ಚು ಟಿಕೆಟ್ಗಳನ್ನು ಕೊಡೋ ಕೆಲಸ ಅಲ್ಲಿ ನಡೀತು. ಮಹಾಗಠಬಂಧನ್ ಮುಸ್ಲಿಂ ಯಾದವ್ ಸಮೀಕರಣದತ್ತ ಚಿತ್ತ ನೆಟ್ರೆ NDA ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್, ಯೂತ್ ಮತ್ತು ವಿಮೆನ್ ಅನ್ನೋ ಕಾನ್ಸೆಪ್ಟನ್ನು ಇಟ್ಕೊಂಡು ಮತದಾರರ ಬಳಿಗೆ ಹೋಯಿತು. ಅದು ತುಂಬ ಚೆನ್ನಾಗಿ ವರ್ಕೌಟ್ ಆದ ಹಾಗೆ ಕಾಣ್ತಾ ಇದೆ. ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಂ ಮತಗಳು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅನ್ನೋ ಒಂದು ದೊಡ್ಡ ವಿಶ್ವಾಸ ಇತ್ತು. ಆದರೆ ಮುಸ್ಲಿಂ ಮತಗಳಿಗೆ ಕಾಂಗ್ರೆಸ್ ಅನ್ನೋದು ಅನಿವಾರ್ಯದ ಆಯ್ಕೆನೇ ಹೊರತು ಅವರು ಇಷ್ಟಪಟ್ಟು ಕಾಂಗ್ರೆಸ್ಗೇನು ವೋಟ್ ಹಾಕೋದಿಲ್ಲ. ಬಿಜೆಪಿಯನ್ನು ಸೋಲಿಸಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರಿಗೆ ಕಾಂಗ್ರೆಸ್ ಬೇಕೇ ಹೊರತು ಕಾಂಗ್ರೆಸ್ಸಿನ ಮೇಲೆ ಅವರಿಗೆ ವಿಶೇಷ ಪ್ರೀತಿ ಅಂತೇನೂ ಇಲ್ಲ. ಅದು ಬಿಹಾರದಲ್ಲಿ ಮತ್ತೆ ಸಾಬೀತಾಯಿತು. ಅಲ್ಲಿನ 243 ಕ್ಷೇತ್ರಗಳ ಪೈಕಿ ಈ ಬಾರಿ 61 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡಿತ್ತು. ಹಾಗೆ 25 ಕ್ಷೇತ್ರಗಳಲ್ಲಿ AIMIM ಅಂದರೆ ಅಸಾದುದ್ದೀನ್ ಓವೈಸಿ ಅವರ ಪಕ್ಷ ಸ್ಪರ್ಧೆ ಮಾಡಿತ್ತು. ಗೆಳೆಯರೆ, ನಿಮಗೆ ಆಶ್ಚರ್ಯ ಅನ್ಸುತ್ತೇನೋ? RJD, CPIM ಹಾಗೂ ಇನ್ನಿತರ ಘಟಬಂಧನದ ಪಕ್ಷಗಳ ಬೆಂಬಲ ಇದ್ದರೂ ಕೂಡ ಕಾಂಗ್ರೆಸ್ ತಾನು ಸ್ಪರ್ಧೆ ಮಾಡಿದ್ದ ಕ್ಷೇತ್ರಗಳ ಪೈಕಿ ನಾನು ಈ ವಿಡಿಯೋ ಮಾಡುವವರೆಗೆ ಮುನ್ನಡೆಯನ್ನು ಸಾಧಿಸಿಕೊಂಡು ಬಂದದ್ದು 6 ಕ್ಷೇತ್ರಗಳಲ್ಲಿ ಮಾತ್ರ. ಆದರೆ ಅಸಾದುದ್ದೀನ್ ಓವೈಸಿ ಅವರ ಪಕ್ಷ ಸೀಮಾಂಚಲ ಪ್ರದೇಶ ಅಂದರೆ ಮುಸ್ಲಿಂ ಜನಸಂಖ್ಯೆ ಹೆಚ್ಚಿರುವ ಬಿಹಾರದ ಸೀಮಾಂಚಲ ಭಾಗದಲ್ಲಿ 5 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿ ಬೀಗ್ತಾ ಇತ್ತು. ಅಂದರೆ ಅಲ್ಲಿನ ಮುಸ್ಲಿಂ ಮತದಾರರು ಓವೈಸಿಯನ್ನು ತಮ್ಮ ನಾಯಕನನ್ನಾಗಿ ಆಯ್ಕೆ ಮಾಡಿಕೊಂಡ್ರೆ ಹೊರತು ರಾಹುಲ್ ಗಾಂಧಿ ಅವರನ್ನಲ್ಲ. ಇನ್ನು ಈ ಚುನಾವಣೆಯಲ್ಲಿ RJD ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ ಅನ್ನೋ ವಿಶ್ವಾಸವನ್ನು ಸಾಕಷ್ಟು ಜನ ವ್ಯಕ್ತಪಡಿಸ್ತಾ ಇದ್ರು. ಯುವ ಮತದಾರರು RJD ಪರ ನಿಲ್ತಾರೆ. ತೇಜಸ್ವಿ ಯುವಕ, ರಾಹುಲ್ ಗಾಂಧಿ ಮಾನಸಿಕವಾಗಿ ಜೆನ್ಜಿ ಥರ ಕಾಣಿಸ್ಕೊಳ್ತಾರೆ. ಹೀಗಾಗಿ NDAಯಿಂದ ದೂರ ಸರಿತಾರೆ. ಸರ್ಕಾರ ರಚನೆ ಸಾಧ್ಯ ಆಗದೇ ಇದ್ರೂ ಕೂಡ ಅತಿ ದೊಡ್ಡ ಪಕ್ಷವಾಗಿ RJD ಆರಿಸಿ ಬರುತ್ತೆ ಅಂತ ಸಾಕಷ್ಟು ಜನ ನಂಬಿಕೆ ಇಟ್ಕೊಂಡಿದ್ರು. ಎರಡನೇ ಅತಿ ದೊಡ್ಡ ಪಕ್ಷವಾಗಿ ನಿತೀಶ್ ಅವರ JDU ಆರಿಸಿ ಬಂದರೆ ಬಿಜೆಪಿ 3ನೇ ಸ್ಥಾನವನ್ನು ಪಡ್ಕೊಳ್ಳುತ್ತೆ ಅಂತ ಸಮೀಕ್ಷೆಗಳು ಕೂಡ ಹೇಳ್ತಾ ಇದ್ವು. ಆದರೆ ಬಿಜೆಪಿಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದಿದೆ. JDU 2ನೇ ಸ್ಥಾನದಲ್ಲಿದೆ. 3ನೇ ಸ್ಥಾನಕ್ಕೆ RJD ತಳ್ಳಲ್ಪಟ್ಟಿದೆ. ಅವರೇ ಹಿಂದಿಗಿಂತಲೂ ಕಡಿಮೆ ಸೀಟುಗಳನ್ನು ಗೆದ್ದಿದ್ದಾರೆ ಮತ್ತು ಮಹಾಗಠಬಂಧನದಲ್ಲಿ RJDನೇ ಅತಿ ದೊಡ್ಡ ಪಕ್ಷ. ಯಾಕೆಂದರೆ ಅಲ್ಲಿ RJDಗಿಂತ ಹೆಚ್ಚು ಸೀಟುಗಳನ್ನು ಮತ್ಯಾರೂ ಗೆದ್ದಿಲ್ಲ. ಇನ್ನು ಈ ಚುನಾವಣೆಯ ಫಲಿತಾಂಶವನ್ನು ಇಟ್ಕೊಂಡು ಕೆಲವರು ಕುಟುಂಬ ರಾಜಕಾರಣಕ್ಕೆ ಆದ ಸೋಲಿದು ಅಂತ ಕೂಡ ಬಣ್ಣಿಸ್ತಾ ಇದ್ದಾರೆ. ಅದು ಕೂಡ ನಿಜ ಏನಲ್ಲ. ಯಾಕೆಂದರೆ ರಾಮ್ ವಿಲಾಸ್ ಪಾಸ್ವಾನ್ ಅವರ ಮಗ ಚಿರಾಗ್ ಪಾಸ್ವಾನ್ ಅವರ ಲೋಕ ಜನಶಕ್ತಿ 29 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿತು. ಆ ಪೈಕಿ ಅವರು 19 ಸ್ಥಾನಗಳನ್ನು ಗೆದ್ದಿದ್ದಾರೆ. ಆತ ಪಾಸ್ವಾನ್ ಮಗ. ಇದು ಕುಟುಂಬ ರಾಜಕಾರಣ ಅಂತ ಬಿಹಾರದ ಜನ ಚಿರಾಗ್ ಅವರ ಪಕ್ಷವನ್ನು ದೂರ ಇಟ್ಟಿಲ್ಲ. ಆದರೆ ಲಾಲು ಮಗ ಹಾಗೂ ಇಂದಿರಾ ಗಾಂಧಿ ಅವರ ಮೊಮ್ಮಗನನ್ನು ಬಿಹಾರದ ಜನ ಆಧರಿಸಿಲ್ಲ. ಅದಕ್ಕೆ ಕಾರಣ RJD ಮತ್ತೆ ಆರಿಸಿ ಬಂದರೆ ಎಲ್ಲಿ ಬಿಹಾರದಲ್ಲಿ ಜಂಗಲ್ ರಾಜ್ ಮತ್ತೆ ಶುರುವಾಗಿ ಬಿಡುತ್ತೋ ಅನ್ನೋ ಭಯ ಅಲ್ಲಿ ಕೆಲಸ ಮಾಡದಂತೆ ಕಾಣ್ತಾ ಇದೆ. ಇನ್ನು ರಾಹುಲ್ ಗಾಂಧಿಗೆ ಸಾಕಷ್ಟು ವಿಷಯಗಳಲ್ಲಿ ಸ್ಪಷ್ಟತೆ ಇಲ್ಲ. ಹೀಗಾಗಿ ಅವರ ಅಸ್ಪಷ್ಟ ನಿಲುವುಗಳು ಯುವಕರನ್ನ ಆಕರ್ಷಿಸುವಲ್ಲಿ ವಿಫಲವಾಗಿವೆ. ಇನ್ನು ನಾನಾಗಲೇ MY ಬಗ್ಗೆ ಹೇಳಿದೆ. ಮುಸ್ಲಿಂ ಯಾದವ್ ಅನ್ನೋ MY ಕಾನ್ಸೆಪ್ಟ್ ಅಲ್ಲಿ ಕೆಲಸ ಮಾಡಿಲ್ಲ. ಆದರೆ ಮಹಿಳಾ ಮತ್ತು ಯುವ ಅನ್ನೋ ಮತ್ತೊಂದು MY ಅಲ್ಲಿ NDA ಕೈ ಹಿಡಿದಿದೆ. ಬಿಹಾರದ ಮಹಿಳಾ ಮತದಾರರು ನಿತೀಶ್ ಅವರ ಕೈ ಹಿಡಿದರೆ ಯುವ ಮತದಾರರು ಬಿಜೆಪಿಯನ್ನು ಬೆಂಬಲಿಸಿದ್ದಾರೆ. ಗೆಳೆಯರೆ, ಬಿಹಾರದಲ್ಲಿ ವಿದ್ಯಾವಂತರ ಸಂಖ್ಯೆ ಕಡಿಮೆ ಇರಬಹುದು, ಅಲ್ಲಿ ಬಡತನ ಹೆಚ್ಚಿರಬಹುದು. ಬೆಂಗಳೂರು ಅಥವಾ ಕರ್ನಾಟಕದಷ್ಟು ಬಿಹಾರ ಸಮೃದ್ಧವಾಗಿಲ್ಲದೆ ಇರಬಹುದು. ಆದರೆ ಅಲ್ಲಿನ ಜನಕ್ಕೆ ರಾಜಕೀಯದ ಹಸಿವೇನೂ ಕಡಿಮೆ ಇಲ್ಲ. ಅಲ್ಲಿ ನೆರೆಟಿವ್ಗಳು ಹೆಚ್ಚು ಕೆಲಸ ಮಾಡೋದಿಲ್ಲ. ಸೋಷಿಯಲ್ ಮೀಡಿಯಾ ಕ್ಯಾಂಪೈನುಗಳು ವರ್ಕೌಟ್ ಆಗೋದಿಲ್ಲ. ಚಾಚಾ ನಿತೀಶ್ ಯೋಜನೆಗಳಲ್ಲಿ ಕೆಲಸ ಮಾಡಿವೆ. ಜೊತೆಗೆ ಸೋಷಿಯಲ್ ಇಂಜಿನಿಯರಿಂಗ್ ಅಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ಇನ್ನು ಈ ಘುಸ್ಪೇಟೆಗಳು ಅಂದರೆ ಅಕ್ರಮ ವಲಸಿಗರ ಸಮಸ್ಯೆಯಲ್ಲಿ ದೊಡ್ಡ ಮಟ್ಟದಲ್ಲಿದೆ. ಅವರನ್ನು ಹೊರ ಹಾಕಬೇಕು ಅಂತಲೇ ಅಲ್ಲಿನ ಜನಾನು ಬಯಸ್ತಾರೆ. ಹಾಗಲ್ಲದೆ ಅಕ್ರಮ ವಲಸಿಗರನ್ನು ಬೆಂಬಲಿಸ್ತಾ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ವಿರೋಧಿಸೋದು ಅಲ್ಲಿನ ಜನಕ್ಕೆ ಕೂಡ ಇಷ್ಟ ಆದಂತಿಲ್ಲ. ವೋಟ್ ಚೋರಿ ಬಗ್ಗೆ ರಾಹುಲ್ ಗಾಂಧಿ ಬೆಂಗಳೂರಲ್ಲಿ ಮಾತಾಡಿದರೆ ವರ್ಕೌಟ್ ಆಗ್ತಾ ಇತ್ತೇನೋ. ಆದರೆ ಮತಗಟ್ಟೆಗಳನ್ನು ಹೈಜಾಕ್ ಮಾಡಿ ರಿಗ್ಗಿಂಗ್ ಮಾಡಿ ಯಾರೂ ವೋಟ್ ಹಾಕೋದಕ್ಕೆ ಕೂಡ ಬಾರದ ಹಾಗೆ ನೋಡ್ಕೊಳ್ತಾ
ತಮಗೆ ಬೇಕಾದವರಿಗೆ ತಾವೇ ಓಟುಗಳನ್ನು ಒತ್ತುಕೊಳ್ತಾ ಇದ್ದ ಜಂಗಲ್ ರಾಜ್ ಚುನಾವಣೆಗಳನ್ನು ಕಂಡಿದ್ದ ಬಿಹಾರದ ಜನಕ್ಕೆ ರಾಹುಲ್ ಗಾಂಧಿ ಅವರು ಹೇಳಿದ ಓಟು ಚೋರಿ ಅನ್ನೋದು ಅರ್ಥ ಕೂಡ ಆಗಿರಲಿಕ್ಕಿಲ್ಲ. ಇದು ಬೇಡ ಅಂದರೆ ಇನ್ನು ಎಲ್ಲಿ ಅದು ಬಂದುಬಿಡುತ್ತೋ ಅನ್ನೋ ಭಯ ಅವರನ್ನಲ್ಲಿ ಕಾಡಿರಲೂಬಹುದು. ಇನ್ನು ಈ ಬಾರಿಯ ಬಿಹಾರದ ಚುನಾವಣೆಯಲ್ಲಿ ಸ್ಟಾರ್ ಕ್ಯಾಂಪೇನರ್ ಆಗಿ ಮತ್ತು NDA ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದಿಕ್ಕೆ ಅತಿ ದೊಡ್ಡ ಕೊಡುಗೆಯನ್ನ ಕೊಟ್ಟಿರುವುದು ಪಕ್ಕದ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಭಾಷಣಗಳು ಬಿಹಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿವೆ. ಅವರು ಯಾವ್ಯಾವ ಭಾಗಗಳಲ್ಲಿ ಕ್ಯಾಂಪೇನ್ ಮಾಡಿದ್ರು, ಎಲ್ಲೆಲ್ಲಿ ರೋಡ್ ಶೋಗಳನ್ನು ಮಾಡಿದ್ರು, ಅಲ್ಲೆಲ್ಲ ಬಹುತೇಕ NDA ಮತ್ತು BJPಯ ಅಭ್ಯರ್ಥಿಗಳು ಆರಿಸಿ ಬಂದಿದ್ದಾರೆ. ಹೀಗಾಗಿ ಬಿಹಾರದಲ್ಲಿ ಕೂಡ ಯೋಗಿಯ ಹವಾ ದಟ್ಟವಾಗಿ ಕಾಣ್ತಾ ಇದೆ. ಇನ್ನು ನಾನಾಗಲೇ ಕುಟುಂಬ ರಾಜಕಾರಣದ ಬಗ್ಗೆ ಹೇಳ್ತಾ ಇದ್ದೆ. ಒಬ್ಬ ನಾಯಕ ರಾಜಕಾರಣದ ಕುಟುಂಬದಿಂದ ಬಂದರೆ ಆತನನ್ನು ನಮ್ಮ ಮತದಾರ ತಿರಸ್ಕರಿಸಬೇಕು ಅಂತೇನಿಲ್ಲ. ಆದರೆ ಹಾಗೆ ಬಂದವನು ಸಮರ್ಥನಾಗಿರಬೇಕು, ಜನರನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರೋನಾಗಿರಬೇಕು, ನಾಯಕತ್ವದ ಗುಣಗಳನ್ನು ಹೊಂದಿದವನಾಗಿರಬೇಕು. ಹಾಗಲ್ಲದೆ ನಮ್ಮ ಮುತ್ತಾತ, ನಮ್ಮ ಅಜ್ಜಿ, ನಮ್ಮ ಅಪ್ಪ ಪ್ರಧಾನಿಯಾಗಿದ್ದರು, ನಮ್ಮ ಅಪ್ಪ ಮುಖ್ಯಮಂತ್ರಿ, ನಮ್ಮ ಅಮ್ಮ ಮುಖ್ಯಮಂತ್ರಿ, ಹೀಗಾಗಿ ನಾನು ಕೂಡ ಮುಖ್ಯಮಂತ್ರಿ ಆಗಬೇಕು, ಪ್ರಧಾನಿ ಆಗಬೇಕು ಅಂತ ಬಂದರೆ ಜನ ಅಂಥವ್ರನ್ನ ಒಪ್ಪೋದಿಲ್ಲ. ಜೆನ್ಜಿ ಅಂತ ನಾವಿವತ್ತು ಏನು ಹೇಳ್ತೀವಿ ಅದು ತುಂಬಾ ಮೆಚ್ಯೂರ್ಡ್ ಜನಾಂಗ. ಅವರಿಗೆ ಜಾಗತಿಕ ವಿದ್ಯಮಾನಗಳು ಗೊತ್ತಾಗತ್ವೆ. ಇಂಟರ್ನೆಟ್ ಅನ್ನೋದು ಅವರ ಅಂಗೈಗೆ ಜಗತ್ತನ್ನು ತಂದಿಟ್ಟಿದೆ. ಹೀಗಾಗಿ ಯಾರು ಏನು, ಯಾರು ಹಿತವರು ನಮಗೆ ಅನ್ನೋದು ಜೆನ್ಜಿಗೂ ಗೊತ್ತಾಗುತ್ತೆ. ಇಲ್ಲಿ ಯಾರು ಜೆನ್ಜಿಯನ್ನ ಮತ ಬ್ಯಾಂಕ್ ಮಾಡ್ಕೋಬೇಕು ಅಂತ ಹೋಗ್ತಾ ಇದ್ದಾರೋ ಅವರೇ ಇಲ್ಲಿ ಇನ್ನೂ ಸಾಕಷ್ಟು ಅಪ್ಡೇಟ್ ಆಗಬೇಕಿದೆ. ಇನ್ನು ಗೆಳೆಯರೆ, ಈ ಚುನಾವಣೆ ಸೋತ ಪಕ್ಷಗಳಿಗೆ ಒಂದು ಆತ್ಮಾವಲೋಕನಕ್ಕೆ ಮತ್ತು ಮುಂದಿನ ಚುನಾವಣೆಗಳಿಗೆ ಬೇಕಾದ ಸ್ಟ್ರಾಟಜಿಯನ್ನು ಸರಿಯಾದ ರೀತಿಯಲ್ಲಿ ರೂಪಿಸಿಕೊಳ್ಳೋದಕ್ಕೆ ಒಂದು ಪಾಠ ಆಗಬೇಕು. ಆದರೆ ನೀವು ನೋಡ್ತಾ ಇರಿ, ಯಥಾ ಪ್ರಕಾರ ಸೋತವರು ಈ ಚುನಾವಣೆಗಳಿಗೆ EVMಗಳನ್ನು ದೂಷಣೆ ಮಾಡೋದಕ್ಕೆ ಶುರು ಮಾಡ್ತಾರೆ, ಓಟು ಚೋರಿ ಅಂತ ಹೇಳ್ತಾ ಹೋಗ್ತಾರೆ, ಮತದಾರರ ಪಟ್ಟಿಯಿಂದ ಸಾಕಷ್ಟು ಹೆಸರುಗಳನ್ನು ತೆಗೆದು ಹಾಕಿದ್ದಾರೆ, ಹೀಗಾಗಿ ನಮಗೆ ಮತಗಳು ಕಡಿಮೆ ಬಂದಿವೆ ಅಂತ ಹೇಳೋದಕ್ಕೆ ಕೂಡ ಶುರು ಮಾಡ್ತಾರೆ. ಆದರೆ ನಿಮಗೆ ಗೊತ್ತಿರಲಿ, ಕಳೆದ ಬಾರಿಗಿಂತ ಈ ಬಾರಿ ಬಿಹಾರದಲ್ಲಿ ಸುಮಾರು 90 ಲಕ್ಷ ಹೊಸ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗಿವೆ ಮತ್ತು ಕಳೆದ ಬಾರಿಗಿಂತ 90 ಲಕ್ಷ ಹೆಚ್ಚು ಮತದಾರರು ಮತ ಚಲಾವಣೆ ಮಾಡಿದ್ದಾರೆ. ಹೀಗಾಗಿ ಇದನ್ನ ಚುನಾವಣಾ ಆಯೋಗ ಇದ್ದಕ್ಕಿದ್ದ ಹಾಗೆ ಹೆಸರುಗಳನ್ನು ಸೇರ್ಪಡೆ ಮಾಡಿ ನಮ್ಮನ್ನು ಸೋಲಿಸ್ತು ಅಂತ ಹೇಳ್ತಾರೋ ಅಥವಾ ಮತದಾರರ ಹೆಸರುಗಳನ್ನು ತೆಗೆದು ಹಾಕಿದ್ದಕ್ಕೆ ನಾವು ಸೋತ್ವಿ ಅಂತ ಹೇಳ್ಕತಾರೋ ಗೊತ್ತಿಲ್ಲ. ಆ ಥರದ ನೆರೇಟಿವ್ಗಳನ್ನೇ ಸೃಷ್ಟಿ ಮಾಡ್ಕೊಳ್ತಾ ಹೋದರೆ ಆ ಪಕ್ಷಗಳ ಕೇಡರ್ಗಳಿಗೆ ಮುಂದಿನ ಚುನಾವಣೆಗಳನ್ನು ಹೇಗೆ ಮಾಡಬೇಕು, ಸ್ಟ್ರಾಟಜಿಗಳನ್ನು ಹೇಗೆ ರೂಪಿಸಬೇಕು, ಸೋಷಿಯಲ್ ಇಂಜಿನಿಯರಿಂಗ್ ಅನ್ನೋದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲದ ಹಾಗಾಗುತ್ತೆ ಮತ್ತು ಮುಂದಿನ ಚುನಾವಣೆಗಳಲ್ಲಿ ಕೂಡ ಗೆಲ್ಲುವ ಅವಕಾಶವನ್ನು ಇವರು ಕಳ್ಕೋಬೇಕಾಗಿ ಬರುತ್ತೆ. ಇದೆಲ್ಲದರ ಜೊತೆಗೆ ನಿತೀಶ್ ಮತ್ತು NDA ಈ ಬಾರಿ ಜನಕ್ಕೆ ಕೊಟ್ಟ ಚುನಾವಣಾ ಆಶ್ವಾಸನೆಗಳು ಕೂಡ ಕಡಿಮೆ ಏನಲ್ಲ. ಅಫ್ಕೋರ್ಸ್ RJD ಕೂಡ ಇದೇ ಥರದ ಆಶ್ವಾಸನೆಗಳನ್ನು ಕೊಟ್ಟಿತ್ತು. ಇಲ್ಲಿ ಈ ಬಾರಿ ನಿತೀಶ್ ಮತ್ತೆ ಆರಿಸಿ ಬಂದಿದ್ದಾರೆ. ಹೀಗಾಗಿ ಅವರು ಕೊಟ್ಟ ಎಲ್ಲ ಆಶ್ವಾಸನೆಗಳನ್ನು ಈಡೇರಿಸಬೇಕಾಗಿ ಬರುತ್ತೆ. ಉಚಿತ ಕರೆಂಟು, ಸಬ್ಸಿಡಿ, ಸಹಾಯಧನ, ಪೆನ್ಷನ್ನು ಇವೆಲ್ಲ ಸೇರಿ ಅಲ್ಲಿನ ಬೊಕ್ಕಸಕ್ಕೆ ಹೆಚ್ಚುವರಿಯಾಗಿ 37,000 ಕೋಟಿ ರೂಪಾಯಿಗಳಷ್ಟು ಹೊರೆ ಬೀಳೋ ಹಾಗೆ ಮಾಡುತ್ತವೆ. ಈಗಾಗಲೇ ಸುಮಾರು 30,000 ಕೋಟಿ ಕೊರತೆಯನ್ನು ಅನುಭವಿಸ್ತಾ ಇರೋ ಬಿಹಾರಕ್ಕೆ ಈ ಚುನಾವಣಾ ಭರವಸೆಗಳು ಕೂಡ ಹೊರೆಯನ್ನು ಹೆಚ್ಚು ಮಾಡುತ್ತವೆ. ಚುನಾವಣೆಗಳ ಸಂದರ್ಭದಲ್ಲಿ ಕೊಡುವ ಉಚಿತಗಳು, ಆಶ್ವಾಸನೆಗಳು ಈ ದೇಶವನ್ನು ಮುಂದಿನ ದಿನಗಳಲ್ಲಿ ಎಲ್ಲಿಗೆ ತಗೊಂಡು ಹೋಗುತ್ತವೆ ಅನ್ನೋ ಆತಂಕ ಕೂಡ ಇಲ್ಲಿ ಕಾಡದೇ ಇರುವುದಿಲ್ಲ. ಇದು ಗೆಳೆಯರೆ ಬಿಹಾರದ ಫಲಿತಾಂಶಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.